ನಮಸ್ಕಾರ. ನಿಮ್ಗೆಲ್ಲರಿಗೂ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಾಗದ ವರಿತಾದ ಒಂದು ಮಾಹಿತಿ ಹಾಗೂ ಈ ಕಾರ್ಯಕ್ರಮದ ಒಂದು ವಿಶೇಷತೆ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸಬೇಕು ಸರ್ ನೀವು. ನಾನು ಗಿರಿಧರ್ ನಾಯಕ್, ಕಾರ್ಕಳ ಪುರಸಭೆಯ ಮಾಜಿ ಉಪಾಧ್ಯಕ್ಷ ಮತ್ತು ಇಲ್ಲಿನ ಈ ನಮ್ಮ ಅಖಂಡ ಭಜನಾ ಸಪ್ತಾಹದ ಕಾರ್ಯಕ್ರಮದ ಗೌರವಾಧ್ಯಕ್ಷನು ಕೂಡ. ಈಗ ನಮ್ಮ ಜೊತೆಯಲ್ಲಿ ಇದ್ದವರೆಲ್ಲ ಗೌರವಾಧ್ಯಕ್ಷರು, ಅಧ್ಯಕ್ಷರು ಒಳಗೆ ಕೆಲಸದಲ್ಲಿದ್ದಾರೆ. ಕಾರ್ಕಳ ಶ್ರೀ ಗುರುರಾಘವೇಂದ್ರ ಸ್ವಾಮಿಯ ಈ ಮಠದಲ್ಲಿ 25 ವರ್ಷಗಳಿಂದ ನಿರಂತರ ಭಜನೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಪ್ರತಿ ವರ್ಷ ಒಂದು ದಿನದ್ದು ಕಾರ್ಯಕ್ರಮ ಇರ್ತಿತ್ತು. ಈ ವರ್ಷ 25 ವರ್ಷ ಆದುದರಿಂದ ಸಿಲ್ವರ್ ಜುಬ್ಲಿ ಬೆಳ್ಳಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ 7 ದಿನದ ಸಪ್ತಾಹ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದರಲ್ಲಿ 13ನೇ ತಾರೀಕಿಗೆ ಹಸಿರು ಹೊರೆಕಾಣಿಕೆಯನ್ನು ನಾವು ಮಾರಿಗುಡಿಯಿಂದ ಪ್ರಾರಂಭವಾಗಿ ಶ್ರೀ ಗುರುರಾಘವೇಂದ್ರ ಮಠದ ತನಕ ಬೃಹತ್ ಮೆರವಣಿಗೆ ಮೂಲಕ ಇಲ್ಲಿ ಬಂದಿದ್ದೇವೆ. ಇದರಲ್ಲಿ ಒಂದು 15 ಟ್ಯಾಬ್ಲೋಗಳು, ಒಂದು 20 ಹೊರೆಕಾಣಿಕೆ ಟೆಂಪೋಗಳು, ಅದರ ಜೊತೆಗೆ 50 ಕಲಶವನ್ನು ಹಿಡಿದಂಥ ಮಹಿಳೆಯರು ಅತಿ ಸುಂದರವಾದ ಚಂಡೆಯೊಂದಿಗೆ ವಾದ್ಯಘೋಷಗಳೊಂದಿಗೆ ಈ ಮೆರವಣಿಗೆ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಊರ ಪರವೂರ ಭಕ್ತಾದಿಗಳು ಬಂದು ತುಂಬ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅತಿ ಸುಂದರವಾಗಿ ಕಾರ್ಯಕ್ರಮಗಳು ನಡೀತಾ ಇವೆ. ದಿನದ 24 ಗಂಟೆ ಕೂಡ ಭಜನೆ. ಸಾಧಾರಣ ಕಾರ್ಕಳದ ಸುತ್ತಮುತ್ತಲಿನ 200 ಭಜನಾ ಮಂಡಳಿಗಳು ಬಂದು ಇಲ್ಲಿ ಭಜನೆಯನ್ನು ಆಡ್ತಾ ಇವೆ. ಅದರಲ್ಲಿ ಕುಣಿತ ಭಜನೆ ಕೂಡ ಸೇರಿದೆ ಮತ್ತು ಯಕ್ಷಗಾನದ ಭಜನೆ ಕೂಡ ಅದರಲ್ಲಿ ವೈವಿಧ್ಯಮಯವಾಗಿ ಹೊರಹೊಮ್ಮಿದೆ. ಈ ಕಾರ್ಯಕ್ರಮದಲ್ಲಿ ಈ ವಟಾರದ ಗುಡ್ಡೆ ಅಂಗಡಿ ಫ್ರೆಂಡ್ಸ್ ಇರ್ಬೋದು, ರಾಘವೇಂದ್ರ ಫ್ರೆಂಡ್ಸ್ ಇರ್ಬೋದು, ಅದರ ಬಳಿಕ ವಿದ್ಯಾಪ್ರದಾಯಕ ಫ್ರೆಂಡ್ಸ್, ವಿನಾಯಕ ಫ್ರೆಂಡ್ಸ್, ಸುತ್ತಮುತ್ತಲಿನ ಎಲ್ಲ ಗೇಮ್ಸ್ ಕ್ಲಬ್ನ ಸದಸ್ಯರು ಬಂದು ಚಂದ ಕಾಣಿಸಿಕೊಡ್ತಾ ಇದ್ದಾರೆ, ಸಹಕಾರ ನೀಡ್ತಾ ಇದ್ದಾರೆ. ದಿನನಿತ್ಯ 1,500 ಜನ ಊಟ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರು ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿಂದ ಹೋಗ್ತಾ ಇದ್ದಾರೆ. ಇದಕ್ಕಿಂತ ಮಿಗಿಲಾಗಿ ನಾಡ್ದು 21ನೇ ತಾರೀಕಿಗೆ ಬೆಳಗ್ಗಾತ 6 ಗಂಟೆಗೆ ನಮ್ಮ ಭಜನೆ ಮುಗಿತದೆ. ಅದರ ಜೊತೆಗೆ ಶನಿ ಪೂಜೆ ಪ್ರಾರಂಭ ಆಗ್ತದೆ 9 ಗಂಟೆಗೆ. ಊರಿನ ಎಲ್ಲ ಜನತೆ ಇಲ್ಲಿ ಬಂದು ಆ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ನಾವೆಲ್ಲರನ್ನು ಕೇಳಿಕೊಡ್ತಾ ಇದ್ದೇವೆ. ಅದರ ಬಳಿಕ ಸಭಾ ಕಾರ್ಯಕ್ರಮ ಇದೆ. ಅದರ ಬಳಿಕ ಮಹಾ ಅನ್ನ ಸಂತರ್ಪಣೆ. ಸಾಧಾರಣ ಒಂದು 3,500ರಿಂದ 4,000 ಜನದ ಅನ್ನ ಸಂತರ್ಪಣೆಗೆ ನಾವು ತಯಾರನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಸಾಯಂಕಾಲ ಮಹಾಪೂಜೆ ಇರ್ತದೆ. ಮಹಾಪೂಜೆ ಆದ ಬಳಿಕ ಬೊಬ್ಬನಾಡು ದುರ್ಗಾಪರಮೇಶ್ವರಿಯ ಮೇಳದ ಸಂಪೂರ್ಣ ದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಅದಕ್ಕೂ ಕೂಡ ಮಹಾಜನತೆ ಬರಬೇಕು, ಆ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಎಲ್ಲರನ್ನು ವಿನಂತಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸರ್, ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ನೀವು ಇಲ್ಲಿನ ವಿಶೇಷತೆ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದಿರಿ. ಇದರಿಂದ ನಮ್ಮ ಕಾರ್ಕಳ ಜನತೆ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಈ ಒಂದು ಮಾಹಿತಿ ಒಂದು ಉಪಯೋಗಕ್ಕೆ ಬಂತು ಸರ್. ಹಾಗಾಗಿ ಮಾತನಾಡಿದ ತಮಗೆಲ್ಲರಿಗೂ ಧನ್ಯವಾದವನ್ನು ಕೋರ್ತಾ ಇದ್ದೀನಿ.